ನಮಗೂ ಕ್ಯೂರಿಯಾಸಿಟಿ ಏನಿದೆ ಏನಂತ ಗೊತ್ತಿಲ್ಲ. ಒಳಗಡೆ ನೋಡಿದ್ರೆ ದೊಡ್ಡ ಬಾವಿ ತರ ಇದೆ. ಇವಾಗ ತೋರಿಸ್ತೀನಿ ನೋಡಿ. ಒಳಗಡೆ ಏನಾದ್ರು ಆಗಿವಿ ಇದೆ ಅಂತ ಭಯ. ದೀಪ ಏನಾದ್ರು ಕೆಟ್ಟೋದ್ರೆ ಗುಳಿಗಿಳಿಗೆ ಹೋಗಿಲ್ಲ, ಆಳಗೆ ಡೇಂಜರ್ ಅದು. ಇಲ್ಲಿದೆ. ನನಗೆ ಗೊತ್ತಿರೋ ಪ್ರಕಾರ ಇದೇ ಜಾಗದಲ್ಲಿ ಅದು ಇದ್ದಿದ್ದು. ಕಂಡಿಡಿದ್ವಿ, ಇಲ್ಲಿದೆ ನೋಡಿ. ಎಲ್ಲ ನೀರು ತುಂಬ್ಕೋತಂತ. ಆಗ 3ನೇ ಸತಿಗೆ ಇಳ್ಗದ್ಲಲ್ಲ, ಒಳಗೆ ಸತ್ತಾಗಿಲ್ಲ ಅಂತ ಹೇಳಿ ಶಿವ ಏನೋ ಮಾಡ್ತಾನೆ ನಮ್ಗೆ ಗೊತ್ತ. ಅವೆಲ್ಲ ಸುಲಭ ಅಲ್ಲ. ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ನಾನು ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಮನೆಯಿಂದ. ನಮ್ಮ ಮನೆ ನೋಡ್ರಿ ಎಲ್ಲ ಖಾಲಿ ಖಾಲಿ ಖಾಲಿ. ಅದೇ ಲಾಸ್ಟ್ ವಿಡಿಯೋ ನೋಡಿದಿರಲ್ಲ ಅದೇ ಥರ ಇದೆ. ನಾಳೆ ಡೆಮಾಲಿಸ್ ಮಾಡ್ಬೇಕು ಇದನ್ನು. ಅದಕ್ಕೂ ಮುಂಚೆ ನೀವು ತಮ್ಮನೆಲ್ಲ ನೋಡಿದಿರಲ್ಲ, ಹೌದು ನಮ್ಮ ಮನೆ ಮುಂದ್ಗಡೆ ಒಂದು ಸುರಂಗ ಇದೆ. ಇವತ್ತು ಅದನ್ನು ತೋರಿಸ್ತೀನಿ ನಿಮಗೆ. ಇದೇ ಜಾಗದಲ್ಲಿ ನನಗೆ ಇನ್ನೂ ನೆನಪಿದೆ, ಆವಾಗ ಗಾರೆ ಹಾಕ್ಸ್ತೀವಲ್ಲ ನಮ್ಮ ಮನೆಗೆ, ಆವಾಗ ಇದೇ ಜಾಗದಲ್ಲಿ ಅದನ್ನು ಕವರ್ ಮಾಡಿ ಅದನ್ನು ಮುಚ್ಚಿಲ್ಲ, ಸುಮ್ಮನೆ ಮೇಲ್ಗಡೆ ಕವರ್ ಮಾಡಿ ಮೇಲ್ಗಡೆ ಗಾರೆ ಹಾಕಿದ್ದಾರೆ. ಇಲ್ಲಿ ಬೀಳ್ಬಿಟ್ಟಿದೆ ನೋಡಿ, ಇಲ್ಲಿ ಕಾಣಿಸ್ತಿದ್ಯಾ? ಇಲ್ಲೊಂದು ಬೀಳಿದೆ, ಮತ್ತು ನೋಡಿ ಇಲ್ಲೊಂದು ಬೀಳಿದೆ. ಈ ಜಾಗದಲ್ಲಿ ಇಷ್ಟಾಗ್ಲಿಕ್ಕೂ ಒಂದು ಬಾವಿ ಥರ ಇದೆ ಇಲ್ಲಿ. ಸೊ ಅಲ್ಲಿ ಇವಾಗ ಅದನ್ನು ಓಪನ್ ಮಾಡಿ ಒಳಗಡೆ ಹೋಗಿ ನೋಡೋಣ ಏನಿದೆ ಏನಂತ ಗೊತ್ತಾಗುತ್ತೆ. ತುಂಬ ಇಂಟ್ರೆಸ್ಟ್ ಆಗಿರುತ್ತೆ ಈ ವ್ಲಾಗು. ಮಿಸ್ ಮಾಡಿದೆ, ಕೊನೆ ತನಕ ನೋಡ್ರಿ. ಏನ್ರ ಹೊಡೆಯೋಣ ಇಲ್ಲಿ? ನನಗೆ ಗೊತ್ತಿರೋ ಪ್ರಕಾರ ಆ ಬಾವಿ ಇದ್ದಿದ್ದು ಇದೇ ಜಾಗದಲ್ಲಿ, ಸುರಂಗನೋ ಬಾವಿನೋ ಏನೋ, ಬಟ್ ಇಲ್ಲಿ ಒಂದು ದೊಡ್ಡ ಹೋಲ್ ಥರ ಆಳ ಇದೆ. ಈ ಜಾಗದಲ್ಲಿ ಹೊಡೆದ್ ನೋಡೋಣ, ಗೊತ್ತಾಗುತ್ತೆ ಇವಾಗ ಏನಿದೆ ಏನಂತ. ನಮ್ಮಮ್ಮ ಬೇರೆ ಅಗಿಯೋದು ಬೇಡ ಅಂತವ್ರೆ, ನಾನು ಅಗಿತಾ ಇದ್ದೀನಿ. ನಾನು ನೋಡ್ಲೇಬೇಕು, ಅದಕ್ಕೆ ಕ್ಯೂರಿಯಾಸಿಟಿ ಗೈಸ್. ಇಲ್ಲಿರೋದು ಅದು ಸೈಡಿಂದ ತೋಡ್ಬೇಕು. ಅಕಸ್ಮಾತ್ ತೋಡುವಾಗ ಮಿಸ್ ಆದರೆ ನಾನು ಸಹಿತ ಕೆಳಗೆ ಹೋಗ್ಬಿಡ್ತೀನಿ. ಹಾಗಾಗಿ ಸ್ವಲ್ಪ ಹುಷಾರಾಗಿ ತೋಡ್ಬೇಕು. ಹಿಂದಕ್ಕೆ ಹೋಗಿಲ್ಲ. ಹಾಂ, ಸಿಕ್ತು ನೋಡಿ ಇಲ್ಲಿ. ಸೊ ನಮಗೂ ಕ್ಯೂರಿಯಾಸಿಟಿ ಏನಿದೆ ಏನಂತ ಗೊತ್ತಿಲ್ಲ. ಓಕೆ ನೋಡ್ರಿ, ಫೈನಲಿ ಕಂಡಿಡಿದ್ವಿ. ಇಲ್ಲಿದೆ ನೋಡಿ, ಕಾಣಿಸ್ತಿದ್ಯಾ? ಇಲ್ಲಿ ಕಾಣಿಸ್ತಿದ್ಯಾ ನೋಡಿ ಹೋಲ್. ಸೊ ಫಸ್ಟು ಸುತ್ತ ಇನ್ನೊಂದು ಸ್ವಲ್ಪ ದಾರಿ ಮಾಡ್ಕೊಳ್ಳೋಣ, ಆಮೇಲೆ ಓಪನ್ ಮಾಡೋಣ. ಲೆಟ್ಸ್ ಸಿ. ಇಲ್ಲಿದೆ. ಓಹೋ ನೋಡ್ರಿ. ಹಾಂ, ಓ ತುಂಬ ಆಳ ಇದೆ. ಅಲ್ಲಾಕೋ ಕೆಳಗಡೆ ಕಾಣಿಸ್ತಿದೆ ನಿಮಗೆ ಕೆಳಗಡೆ? ಸೊ ಒಳಗಡೆ ಕ್ಯಾಮ್ರಾ ಬಿಡ್ತೀನಿ, ನೋಡ್ಕೊ ಬನ್ನಿ. ನೋಡಿ ಇಲ್ಲಿ ಬಾಯ್ಲಿ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ತೋಡೋರು. ಆವಾಗಲೇ ಹಿಂದಿನ ಕಾಲದಲ್ಲಿ ತೋಡಿರೋದು ಇದು. ರಾಗಿ ಇಟ್ಟಿಲ್ವಾ ಇಲ್ಲಿ? ಓಕೆ, ಆಗ್ಲಿಂದ ತೋಡಿ ಫೈನಲಿ ಸಿಕ್ತು. ನನಗೆ ಚಿಕ್ಕ ವಯಸ್ಸಲ್ಲಿ ಇಲ್ಲಿ ಗಾರೆ ಹಾಕುವಾಗ ನನಗೆ ನೆನಪಿತ್ತು ಇದೇ ಜಾಗದಲ್ಲಿ ಅಂತ. ಇದು ಆ್ಯಕ್ಚುಲಿ ರಾಗಿ ಗುಳಿ. ಈ ನಾವೆಲ್ಲ ರಾಗಿಗಳನ್ನು ಬೆಳಿತಿದ್ವಲ್ಲ, ಅದನ್ನೆಲ್ಲ ಸ್ಟೋರ್ ಮಾಡೋದಕ್ಕೆ ಮನೇಲಿ ಇಡ್ತಾ ಇರಲಿಲ್ಲ, ಭೂಮಿ ಒಳಗಡೆ ಇಟ್ಕೋತಾ ಇದ್ರು. ಯಾಕೆ ಭೂಮಿ ಒಳಗಡೆ ಇಟ್ಕೋತಿದ್ದ ಅವಾಗ? ಮನೇಲಿ ಜಾಗ ಇಲ್ಲ ಅಂದ್ಬಿಟ್ಟು ಇಡ್ತಿದ್ರಾ? ಅಂದರೆ ಭೂಮಿ ಒಳಗಡೆ ಇಟ್ಟರೆ ರಾಗಿ ಎಷ್ಟೇ ವರ್ಷ ಆದರೂ ಏನೂ ಆಗ್ತಾ ಇರಲಿಲ್ಲ. ಅಂದರೆ ಅದಕ್ಕೆ ಹುಳ ಗಿಳ ಬೀಳೋದು ಆ ಥರ ಏನೂ ಆಗ್ತಾ ಇರಲಿಲ್ಲ. ಅದಕ್ಕೆ ಈ ಥರ ಬರೀ ಮಣ್ಣಿಗೆ ತುಂಬಿಡೋದಾ? ಹಾಂ, ಬರೀ ಮಣ್ಣಿಗೆ ತುಂಬಿಟ್ರೆ ಮಣ್ಣಾಗಲ್ವಾ? ರಾಗಿ ಎತ್ಕೋಬೇಕು ಅಂದ್ರೆ ಶಿವ ರಾಗಿ ಎತ್ಕೋಬೇಕು ಅಂದ್ರೆ ದೀಪ ಕಸಿ ಒಳಗೆ ಕೊಟ್ಟು, ದೀಪ ಏನಾದ್ರು ಕೆಟ್ಟೋದ್ರೆ ಒಳಗೆ ಕೆಳಗೋಗಿಲ್ಲ. ರಾಗಿ ಎತ್ತೋದಕ್ಕೆ ಆಳೆ ದೀಪ ಕೆಡಕ್ ಮುಂದೆ ಆಳೆ ಬಿಟ್ರೆ ಆಳೆ ಕಳಿಸು. ಆ ರೀತಿ ಶಾಸ್ತ್ರ. ದೀಪ ಕೆಟ್ಟೋದ್ಮೇಲೆ ಹೋಗಿ ರಾಗಿ ಎತ್ಬೇಕು. ಇರ್ರಿ, ಏನೋ ಶಾಸ್ತ್ರ ಇದೆ ಅಂತ ಇದಕ್ಕೆ. ಅವಾಗ ಆಗ ರಾಗಿ ಎತ್ಬೇಕಾದ್ರೆ
ದೀಪನ ಕಸಿ ಒಳಗೆ ಬಿಟ್ಬಿಟ್ಟು ಹ್ಞೂ ದೀಪ ಕೆಟ್ಟೋದ್ರೆ ಹ್ಞೂ ಅದ್ರಲ್ಲಿ ಇರೋದು ಆವಾಗಿವೆ ಎಲ್ಲ ಹೊಂಟೈತು ಅಂತ ಅಂತಾರ. ಆತಲ್ಲಿ ಸೆಕೆ ಅದೆಲ್ಲ ನೋಡು ಅದೆಲ್ಲ ಬಂದ್ಬಿಡ್ತಂತ. ದೀಪ ಏನಾದ್ರು ಕೆಟ್ಟೋದ್ರೆ ಗುಳಿ ಗಿಳಗೋಗಿಲ್ಲ, ಹ್ಞೂ ಆಳ್ಗೆ ಡೇಂಜರು ಅದು. ಚೆಂದಾಗಿ ಗುಳಿ ಆರಿದ್ಮೇಲೆ ಇಳಗಿ ರಾಗಿ ಎತ್ತಿದ್ದು ಹ್ಞೂ ಇದ್ದಿತ್ತು. ರಾಗಿ 25 ಗಂಟೆಗೆ ತುಂಬಿಟ್ಟು ಒಂದು ಕಾಳು ಎತ್ತು ನಿಲ್ವಂತೆ ಎಲ್ಲ ನೀರು ತುಂಬ್ಕೊತಂತೆ ಆಗ. ಹ್ಞೂ ಆಮೇಲೆ ಮುಚ್ಚಿಬಿಟ್ಟದ್ದು. ಒಂದು ಸತಿ 25 ಕ್ವಿಂಟಲ್ ರಾಗಿ ಬೆಳೆದು ಹೊಲ ಮಾಡಿದ್ರು ಸಕುಸು. ಹ್ಞೂ ಆ ರಾಗಿ ಗುಳಿ ತಾಯಿಯವನಿಗೆ ಅದೆಷ್ಟೋ 3 ಮೂಟೆ 4 ಮೂಟೆ ಕೊಟ್ರಂತಾಗ. ಹಾಂ ತುಂಬಿ ಒಂದು ಕಾಳು ರಾಗಿ ನಿಂತು ನಿಲ್ವಂತೆ ಎಲ್ಲ ನೀರು ತುಂಬಿಡ್ತಂತೆ ಹೊಸ್ತಿಗೆ ಆಗ. ಹೆಂಗಮ್ಮ ನೀರು ತುಂಬಿತು ಯಾವಾಗ ಅಂದ್ರೆ ಅವಾಗ ತೆಗಿಯಾಗಿಲ್ಲ ಅಂತ ಕಣ ಶಿವ ಅದನ್ನ. ಆವಾಗ ತೆಗಿಯಕ್ಕಿಲ್ಲ ಅದನ್ನ. ನಮ್ಗೆ ಎಷ್ಟು ಬೇಕೋ ಎತ್ಕೊಂಡು ಪುನಃ ಮುಚ್ಚಿಬಿಡೋದು. ಆ ರೀತಿ ಶಾಸ್ತ್ರ. ಅಂದರೆ ಬೇಕಾದಾಗ ಇಳಗೋಗಿಲ್ಲ. ಬೇಕು ಅಂದಾಗ ದಿನ ಅಷ್ಟು ಬೇಕು ಅಂದಾಗ ಇಳಗೋಗಿಲ್ಲ ಅದು. ಹ್ಞೂ ಹ್ಞೂ ಯಾವಾಗಲಾದ್ರೂ ಬೇಕಾದಾಗ ಬೇಕಾದಾಗ ತಳಾರಕ್ಕೆ ತೆಗೆದು ದೀಪ ಕಸು ಒಳಕ್ಕೆ ಬಿಟ್ಟು ಹ್ಞೂ ದೀಪ ಕೆಟ್ಟೋಗ್ಬೇಕು. ಅದು ಹಾಂ ಕೆಟ್ಟೋಗ್ಬೇಕು, ಕೆಟ್ಟೋಗ್ಬಾರ್ದು. ಕೆಡಲೇಬಾರ್ದು. ಹಾಂ ಕೆಟ್ಟೋದ್ರೆ ಒಳಗೆ ಇರೋದೆ ಅಂತ ಅಲ್ಲಿ ಇರೋದೆ ಅಂತ ಕೆಡಲೇಬಾರ್ದು. ಹ್ಞೂ ಆಗ ರಾಗಿ ಗುಳಿಗೆ ರಾಗಿ ಎತ್ತಬೇಕು. ನೋಡ್ರಿ, ಇದೆಲ್ಲ ನಿಮ್ಗೆ ಗೊತ್ತಿತ್ತಾ? ಆಗಿನ ಕಾಲದವರು ಅವರವರ ಸೊ ಆಗಿನ ಕಾಲದ್ದು ಅದೆಲ್ಲ. ಗುಳಿಯಾಗ್ರಂತು ಅವೇನು ಮಾಡ್ದ, ಏನು ಯಾಕೆ ಬಿಟ್ಟಾರ ತಡತ್ತು ಇಳಗಿ ರಾಗಿ ಎತ್ಕೊಳ್ಳೋ ಅಂತ ಅಂದ್ಬಿಟ್ಟು ಇಳಗಿ 2 ಸತ ಒಂದು ಪುಟ್ಟೆ ತಂದು ಸುರಿದಿದ್ದಾಳಂತ. 3ನೇ ಸತಿಗೆ ಇಳ್ಗದ್ಲಲ್ಲ ಒಳಗೆ ಸತ್ತಾಗಿಲ್ಲ ಅಂತ ಹೇಳಿ ಗುಳಿ ಒಳಗೆ. ಅವೆಲ್ಲ ಸುರುವಲ್ಲ. ನಾನು ಒಳಗಡೆಗೆ ಆರಾಮಾಗಿ ಇಳಗ್ಬೋದನೋ, ನೀವು ಒಳಗಡೆ ಹೋಗಿ ನೈಟ್ ಕ್ಯಾಂಪ್ ಹಾಕೋಣ ಅಂತ ನಾನು ಅನ್ಕೊಂಡಿದ್ರೆ ನಮ್ಮಮ್ಮ ಏನೇನು ಹೇಳೋದು ನನಗೆ ಎದುರಿಸ್ತಾವ್ರೆ. ಸೊ ಇವಾಗ ಮುಚ್ಚೋಣ, ಬನ್ನಿ ಹಿಡ್ಕೊಳ್ಳಿ. ನಿಮಗೆ ಬೆಳಿಗ್ಗೆ ಇದನ್ನ ಒಂದ್ಸಲ ಬೆಳಗ್ಗೆ ತೋರಿಸ್ತೀನಿ ನೋಡಿ ಕ್ಲೀನಾಗೆ. ಒಳಗಡೆ ಯಾವ ಥರ ಎಷ್ಟು ರಾಗಿ ಹಿಡಿತಿತ್ತು ಏನು ಎಲ್ಲ ಕ್ಲೀನಾಗಿ ಕಾಣಿಸುತ್ತೆ. ನಮ್ಮಮ್ಮ ಬೇರೆ ಬೈತಾವ್ರೆ, ಏನಕ್ಕೆ ಓಪನ್ ಮಾಡಿದ್ರಿ ಏನಕ್ಕೆ ಓಪನ್ ಮಾಡಿದ್ರಿ ಅಂತ. ನೈಟು ಸರಿಯಾಗಿ ತೋರ್ಸೋಕ್ಕಾಗಲಿಲ್ಲ, ನಮ್ಮ ಅಮ್ಮನೂ ಬೋದ್ಬಿಡ್ತು. ಇಷ್ಟೊತ್ತಲ್ಲಿ ಏನಕ್ಕೆ ತೆಗಿತೀರಾ, ಬೆಳಗ್ಗೆ ನೋಡಿದ್ರಾಯ್ತು ಅಂತ. ಸೊ ಅದಕ್ಕೆ ಮೇಲ್ಗಡೆ ಎಲ್ಲ ಕವರ್ ಮಾಡಿ ಹಾಗೆ ಮುಚ್ಚಿದ್ದೀವಿ. ಇವಾಗ ಓಪನ್ ಮಾಡ್ತೀವಿ ನೋಡಿ. ಎತ್ರಿ ಆ ಕಡೆಗೆ ಇಬ್ಬರು ಸೇರಿಬಿಟ್ಟು. ಹಾಂ ಯಾಕ ಭಯನಾ? ನೋಡ್ರಿ, ಅದು ಎತ್ತಿದ್ರೆ ಭಯ ಅಂತ. ಇದನ್ನ ಒಳಗಡೆ ಏನಾದರೂ ಆವಾಗಿವಿ ಇದೆ ಅಂತ ಭಯ. ಒಳಗಡೆ ಆವಾಗಿವಿ ಇದ್ದ ಶಿವ ಏನೋ ಮಾಡ್ತಾನೆ ನಮ್ಗೆ ಗೊತ್ತ. ನಾಗವಲ್ಲಿ ಬಾಕಲ್ ತೆಗ್ದಂಗೆ ಆಡ್ತಿದ್ದೀರಲ್ಲ ನೀವು. ಪರಿಸ್ಥಿತಿ ಭಯ ಅನ್ಕೋ. ನೋಡ್ರಿ, ಓಪನ್ ಮಾಡ್ತಾ ಇದ್ದಾಳೆ ನಮ್ಮಕ್ಕ. ಅದು ಬೇರೆ ಮುಂದಕ್ಕೆ ಓಕೆ ನೋಡಿ, ಸುರಂಗ ಕಾಣಿಸ್ತಾ? ಇಷ್ಟೇ ಸುರಂಗ. ಮೇಲ್ಗಡೆ ನೋಡೋದಕ್ಕೆ ಇಷ್ಟಿದೆ, ಒಳಗಡೆ ಹೋದ್ರೆ ದೊಡ್ಡ ಬಾವಿ ಥರ ಆಗ್ತಿದ್ದಾರೆ. ನಮ್ಮ ತಾತ ಅವ್ರಾಗಿಸಿರೋದು ಅದು. ಒಳಗಡೆ ಹೋಗಿ ತೋರ್ಸೋಣ ಅಂದ್ರೆ ಹೋಗ್ಬೇಡಿ ಅಂತಾರೆ. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಅಲ್ಲ ಅಲ್ಲಿ ನೋಡಲ್ಲಿ ನಿನ್ನೆ ಸರಿ, ನೀನು ಹೇಳಕ್ ಸರಿ. ಹಾಂ ಇರಲಿ. ಅದೇನು ನನಗೆ ಒಳಗಡೆ ಹೋಗಿ ನೋಡ್ಬೇಕಂತ ಆಸೆ. ಒಳಗಡೆ ಹಾಗೆ ನೀವೇ ನೋಡ್ಕೊಳ್ರಿ. ಕ್ಯಾಮ್ರಾ ಬಿಡ್ತೀನಿ. ಹ್ಞೂ ಇಲ್ಲಿ ನೋಡಿ, ನನಗೇನು ಕಾಣಿಸ್ತಾ ಇಲ್ಲ. ನಿಮ್ಗೇನಾದ್ರೂ ಕ್ಯಾಮ್ರಾಗೆ ಕಾಣಿಸ್ತಾ ಇದೆಯಾ ನೋಡಿ, ಸುತ್ತ ನೋಡಿ, ಏನಾದ್ರು ಇದೆಯಾ ನೋಡಿ. ಏನಾದ್ರು ಕಾಣಿಸ್ತಾ? ಮೋಸ್ಟ್ಲಿ ಕತ್ಲೆ ಕಾಣಿಸ್ತಿರ್ಬೋದು. ಇನ್ನೂ ಎಷ್ಟು ಅಗಲ ಇದ್ದು, ಈ ಕಡೆಗೆ ಎಷ್ಟು ಆಳ ಇತ್ತು ಗೊತ್ತಿಲ್ಲ. ಅಷ್ಟೇ ಇರೋದು ಕಾಣ್ತದೆ. ಹವಾ ಇಂಥ ಜಾಗಗಳಿಗೆ ಸಡನ್ ಆಗಿ ಇಳಗಬಾರ್ದಂತೆ. ಏನೋ ಶಾಸ್ತ್ರ ಸಂಪ್ರದಾಯದ ಪ್ರಕಾರ ಹೋಗ್ಬೇಕಂತೆ. ಇದ್ರ ತುಂಬಾ ರಾಗಿ ತುಂಬಿದ್ರಂತೆ. ಅದೇನೋ ವಸ್ತಿ ಹಾಗೆ ಹುಟ್ಟಿ ಎಲ್ಲ ನೀರಾಗ್ಬಿಟ್ಟಿತ್ತಂತೆ. ಅದನ್ನ ರಾಗಿನ ಎತ್ತೇ ಇಲ್ಲ. ಆ ರಾಗಿ ಏನಾಯ್ತು ಅಂತ ಗೊತ್ತೇ ಇಲ್ಲ. ರಾಗಿ ಎಲ್ಲ ಮಣ್ಣಾಗ್ಬಿಟ್ಟಿದೆ. ನೀರು ಹೋದ್ಮೇಲೆ ಎಲ್ಲ ಮಣ್ಣಾಗೋಯ್ತೆ. ನಮ್ಮ ಸೈಡು ನೀರು ಮೇಲ್ಗಡೆನೇ ಇದೆ, ಹಾಗಾಗಿ ವಸ್ತಿ ಜಾಸ್ತಿ ನಮ್ಮ ಕಡೆ. ಇಲ್ಲಿ ಸುತ್ತ ನೋಡಿ, ನೆನ್ನೆ ನೈಟ್ ಓಪನ್ ಮಾಡಿದಾಗ ಇದೆಲ್ಲ ಫುಲ್ ನೀರಿತ್ತು. ಈಗ ಸ್ವಲ್ಪ ಒಣಗೋಗಿದೆ. ಮರ ನೋಡಿದ್ರೆ ಅಲ್ಲಿದೆ. ಅದರ ಬೇರ್ಗಳು ನೋಡಿ ಎಲ್ಲಿದೆ.
ಅಲ್ಲ ಅಲ್ಲಿಂದನೇಪ್ಪ ಮರನೇ ಹೊಡಿಯೋದ್ ಬೇಡ, ಮನೆ ಒಳಕ್ಕೆ ಬರಲ್ಲ ಅಂದ್ಬಿಟ್ಟಿಲ್ಲಪ್ಪ ರಾಜ. ಸರಿ ಚಿನ್ನಾಗಿನ್ನ ಇದ್ರೆ ಎತ್ಕೊ ಬರ್ಬೋದಾಗಿತ್ತು. ಚಿನ್ನ ಇದ್ದು ಬೇಡ, ಅಲ್ಲೇ ಇರ್ಲಿ. ಅಸಲು ಚಿನ್ನನು ಬೇಡತ್ತೆ ನೋಡಲ್ಲ, ಅಲ್ಲಿರೋದು ಎಲ್ಲಿದ್ರೆ ಚಿನ್ನನು ಬೇಡ ನಂಗೆ. ವಾರೇ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ನನಗಂತೂ ಕಾಣಿಸಿಲ್ಲ, ಎಡಿಟ್ ಮಾಡುವಾಗ ನೋಡ್ತೀನಿ ಏನಾರು ಇದೆಯಾ ಅಂತ. ಇವಾಗ ಒಂದು ಸ್ವಲ್ಪ ಮನೆ ಕೆಲಸ ಇದೆ, ಎಲ್ಲರೂ ಸೇರಿ ಅದನ್ನು ಮುಗಿಸ್ಬೇಕು. ಈ ಹಂಚುಗಳನ್ನೆಲ್ಲ ಇಳ್ಕಿದ್ವಲ್ಲ ಅದನ್ನೆಲ್ಲ ಒಂದು ಸೈಡ್ಗೆ ಹಾಕಬೇಕು. ಲೇಬರ್ಸ್ ಯಾಕೋ ಇವತ್ತು ಬಂದಿಲ್ಲ, ಹಾಗಾಗಿ ನಮ್ಮನೇಲಿ ಸಿಕ್ಕಾಪಟ್ಟೆ ಲೇಬರ್ಸ್ಗಳವ್ರೆ, ಸಣ್ಣ ಲೇಬರ್ಸ್ಗಳು. ಅವ್ರನ್ನೆಲ್ಲ ಸೇರಿಸ್ಕೊಂಡು ಇವಾಗ ಕೆಲಸ ಮಾಡ್ಸೋಣ. ಏನೋ ಮಾಡ್ತೀರೇನ್ರ? ನೋಡಲ್ಲಿ ರೆಡಿ ಆಗಲೇ ಸ್ಟಾರ್ಟ್ ಮಾಡ್ಬಿಟ್ಟಾರೆ ನಮ್ಮ ಲೇಬರ್ಸ್ಗಳು. ನೋಡಿ ಲೇಬರ್ಸ್ಗಳು ಎಲ್ಲ ಸಣ್ಣ ಸಣ್ಣ ಲೇಬರ್ಸ್ಗಳು. ಹಾಂ, ಅಮ್ಮ ರಾಜು ಬಂದ್ಬಿಟ್ಟಾನೆ. ಇನ್ನೂ ಇದೆ ಒಂದು ಸ್ವಲ್ಪ ಸಿಕ್ಕಾಬಟ್ಟೆ ಬಿಸಿಲಿರಿ. ಈ ಬಿಸಿಲಲ್ಲಿ ಮಕ್ಕಳು ಬೇಡ ಅಂದರೆ ಓಡ್ತಾವ್ರೆ. ಎಷ್ಟು ಓಡ್ತಿದ್ಯೋ? ಹಾಂ. ಇಲ್ಲ, ನೀ ಎಷ್ಟು ಓದ್ತಿದ್ಯೋ? ಹಾಂ. ಕಾಲ್ಗೆ ಏನಾಯ್ತು? ಏಟಾಯ್ತಾ? ಹಾಂ, ರೈಟ್ ನಿಧಾನಕ್ಕೆ ಹೋಗೋ. ಈ ಹಂಚನ್ನ ತಗೊಂಡೋಗಿ ಅಲ್ಲಿ ಇಡ್ತೀವಿ, ಏನಕ್ಕಾದ್ರೆ ಬೇಕಾಯ್ತಂತ ಅಷ್ಟೇ. ಇನ್ನು ನೆಕ್ಸ್ಟ್ ಇದನ್ನು ಡೆಮಾಲಿಸ್ ಮಾಡಬೇಕು ಅಷ್ಟೇ. ಅಬ್ಬಾ, ಫೈನಲಿ ಆ ಹಂಚುಗಳನ್ನು ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಎಲ್ಲ ಹಾಕಿದ್ದೀವಿ. ನೋಡ್ರಿ, ನಮ್ಮ ಬೈಕ್ ನೋಡಿ ಇಲ್ಲಿ ನಿಂತಿದೆ. ಇದು ನಮ್ಮ ಅಪ್ಪನ ಬೈಕು, ನೆನಪೋಸ್ಕರ ಇಟ್ಕೊಂಡಿರೋದು. ಇದು ನೋಡಿ, ಇನ್ನು ರನ್ನಿಂಗಲ್ಲೇ ಇತ್ತು, ಸುಮ್ಮನೆ ನಿಲ್ಲಿಸಿದ್ದು, ಸ್ಟಾರ್ಟೇ ಮಾಡಿಲ್ಲ. ಇಲ್ಲಿ ನೋಡಿ ಯಾವ ಥರ ಆಗ್ಬಿಟ್ಟಿದೆ. ಇದು ಚೆನ್ನಾಗಿತ್ತು. ಮತ್ತು ಇದು ನನ್ನ ಬೈಕು. ನಾನು ಕಾಲೇಜ್ಗೆ ಹೋಗ್ತಿರುವಾಗ ಈ ಬೈಕ್ ತಗೊಂಡು ಹೋಗ್ತಾಯಿದ್ದೆ. ಗಾಡಿ ಚೆನ್ನಾಗೇ ಇದೆ, ಸ್ವಲ್ಪ ರೆಡಿ ಮಾಡಿಸ್ಬೇಕಷ್ಟೇ, ಅದಕ್ಕೆ ಹಾಗೆ ನಿಲ್ಲಿಸಿದ್ದೀನಿ. ಮೆಣಸಿ ಇದೆ ನೋಡಲ್ಲಿ, ಮೆಣಸಿ ಕುಯ್ತಾವ್ರೆ ಆಳುಗಳು. ಲೋ ನೋಡಲ್ಲಿ, ಐಸ್ ಬಂತು, ಐಸು. ಅಲ್ಲಿ ಐಸ್ನವ್ನು ಕರ್ಕೊಬರೋಗು, ಐಸ್ನವ. ನಾವು ಚಿಕ್ಕ ವಯಸ್ಸಲ್ಲಿ ಅಲ್ಲಿ ಐಸ್ನವ್ ಆನ್ ಮಾಡಿದ್ರೆ ಸಾಕು, ಓಡೋಗಿ ತಗೊಬರ್ತಾಯಿದ್ದೋ. ಇವಾಗ ಕಳಿಸಿದ್ದೀನಿ, ಹೋಗಿ ಕರ್ಕೊಬರಾಗ. ನಮ್ಮ ಮನೆ ನೋಡಿ ಎಲ್ಲ ಏನಿಲ್ಲ, ಖಾಲಿ ಅಂದರೆ ಖಾಲಿ. ಒಂದು ಸಲ ಮನೆ ನೋಡ್ಕೊಬರೋಣ ಬನ್ನಿ, ಅವರು ಐಸ್ ಬರೋ ತನಕ. ಏನಿಲ್ಲ, ಲಾಸ್ಟ್ ವೀಡಿಯೋ ನೋಡಿದ್ರಲ್ಲ ಅಷ್ಟೇ. ಪಾಳು ಬಿದ್ದ ಮನೆ ಯಾವ ಥರ ಇರುತ್ತೆ, ಈ ಥರ ಇರುತ್ತೆ. ಬಂದ್ರ ಎಲ್ಲಿ? ಪಾಳು ಬಿದ್ದ ಮನೆ ಯಾವ ಥರ ಇರುತ್ತೆ ನೋಡಿ, ಈ ಥರ ಇರುತ್ತೆ ನೋಡಿ. ಖಾಲಿ ಖಾಲಿ ಖಾಲಿ, ಎಲ್ಲ ಖಾಲಿ. ಚೆನ್ನಾಗಿದೆ, ಎತ್ಕೊಳ್ರಿ. 15. ಅವ್ರಿಗೆ ಲಾಭ ಬೇಡವಾ? ಸರಿ ಬಿಡು, ಬಿಸಿಲಲ್ಲಿ ಮಾರಲ್ವಾ ಅವರು? ಇಲ್ಲಿ ಬರ್ದಿಲ್ವಾ? 10 ರೂಪಾಯಿಗೆ 10 ರೂಪಾಯಿಗೆ ತಂದಿದ್ದಾನ, 5 ರೂಪಾಯಿಗೆ ತಂದವನೆ. ಪಾಪ ಬಿಸಿಲಿ ಕಷ್ಟಪಟ್ಟು ನಮ್ಮನ ಪಾಪ, ನನ್ನ ಮಕ್ಕ ಯಾರು ಇಲ್ಲ. ರಾಗಿ ತುಂಬಿದ್ರಮ್ಮ ಇದಕ್ಕೆ? ರಾಗಿ ಹಾಕ್ತಿದ್ರು. ಮತ್ತೆ ರಾಗಿ ಇಲ್ಲ ಈಗ ಹಿಂಗ್ ಮಡಗವ್ರ, ಹಾಂ, ನೀರ್ ನುಗ್ಬಿಟ್ಟಿತ್ತು. ಹಾಂ, ನೀರ್ನ ಬಂದ್ಬಿಟ್ಟು ಬಾಳ ಕೇಳಿಕ್ಬೋದಾ? ಏನು ಬೇಡ ದಾಗ ಹೋಗು. ತಾತ್ನಿ ಅವರು ಎಡ್ತಿ ನುಗ್ಬಿಡು ಉಳ್ಬಿಟ್ಟು ಸಾಕಾಗ ಅವರು ಹೋಗ್ಬಾರ್ದು ಹುಡುಗಾಟವಲ್ಲ. ಓಕೆ, ಇದಿಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗ್ತೀನಿ ನಾಳೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಅಂತ ಹೇಳ್ತಾ ಅಲ್ಲಿ ತನಕ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು, ಬಾಯ್. ತಿನ್ಬಿಟ್ಯಾ? ಖಾಲಿ ತಿಂದ್ಬಿಟ್ಟೆ. ಓಕೆ ರೀ, ಸಿಗೋಣ ನಾಳೆ. ಬಾಯ್ ಬಾಯ್.